ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಬಲಿಯಾಗಿದ್ದಾಳೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಚಿತ್ರಹಿಂಸೆಯನ್ನ ಅನುಭವಿಸಿ ಬಾಣಂತಿ ಇಹಲೋಕವನ್ನ ತ್ಯಜಿಸಿದ್ದಾಳೆ. ಡಾಕ್ಟರ್ಸ್ಗಳ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ವೈದ್ಯರ ವಿರುದ್ಧ ಇದೀಗ ಆಕೆಯ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಬಾಣಂತಿ ಸಾವನ್ನಪ್ಪಿದ್ದಾಳೆ ಅಂತ ಆರೋಪ ಮಾಡ್ತಿದ್ದಾರೆ ಕುಟುಂಬಸ್ಥರು. ಸೋಮವಾರ ಡೆಲಿವರಿಗೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ವಾಣಿ ವಿಲಾಸ್ಗೆ 25 ವರ್ಷದ ಸ್ವಾತಿ. ನಾರ್ಮಲ್ ಡೆಲಿವರಿ ಆಗುತ್ತೆ, ಕಾಯಿರಿ ಅಂತ ಹೇಳಿದ್ರಂತೆ, ಭರವಸೆ ಕೊಟ್ಟಿದ್ರಂತೆ. ಬಟ್ ಆನಂತರ ಏನೋ ಪ್ರಾಬ್ಲಮ್ ಆಗಿದೆ, ಸಿಸೇರಿಯನ್ ಮಾಡಬೇಕು ಅಂದ್ರಂತೆ ಡಾಕ್ಟರ್ಸ್. ಅದಕ್ಕೂ ಕೂಡ ಕುಟುಂಬಸ್ಥರು ಓಕೆ ಅಂದಿದ್ದಾರೆ. ವೈದ್ಯರ ಸಲಹೆಯಂತೆ ಸಿಸೇರಿಯನ್ಗೆ ಒಪ್ಪಿದ್ದಾರೆ ಕುಟುಂಬಸ್ಥರು. ಸಿಸೇರಿಯನ್ ವೇಳೆ ವೈದ್ಯರ ಎಡವಟ್ಟು ಏನಪ್ಪಾ ಅಂತ ಹೇಳಿದ್ರೆ, ಬಾಣಂತಿಯ ದೊಡ್ಡ ಕರುಳಿಗೆ ಡ್ಯಾಮೇಜ್ ಮಾಡಿದಾರಂತೆ. ಈ ಹಿನ್ನೆಲೆ ಅನಾರೋಗ್ಯಕ್ಕೆ ಗುರಿಯಾಗಿದ್ಲು ಬಾಣಂತಿ ಸ್ವಾತಿ. ನೋವಿನಿಂದ ನರಳ್ತಾ ಇದ್ರು ಕೂಡ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ವೈದ್ಯರ ವಿರುದ್ಧ ಇದೀಗ ಸ್ವಾತಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ತನ್ನ ತಾಯಿಯ ಮುಖವನ್ನೇ ನೋಡಿಲ್ಲ, ಹಸುಗುಸು ಜಗತ್ತಿಗೆ ಕಾಲಿಟ್ಟಿದೆ. ಆ ಮಗು ಇದೀಗ ತಬ್ಲಿ ಆಗಿದೆ. ಯಾವ ಸೀಮೆ ಗೈನಕಾಲಜಿಸ್ಟ್ಗಳು ಅರ್ಥ ಆಗ್ತಿಲ್ಲ. ಒಂದು ಆಪರೇಷನ್ ಮಾಡಿ ಮಗು ತೆಗಿಯೋಕೆ ಮಗುವನ್ನ ಹೊರ ತೆಗಿಯೋಕೆ ಬರಲ್ಲ ಅಥವಾ ಲಾಯಕ್ಕಿಲ್ಲ ನೀವು ಅಂದ್ರೆ ಯಾಕೆ ಕೆಲ್ಸಕ್ಕೆ ಇರ್ತೀರಿ ನೀವು? ಅನ್ಯಾಯವಾಗಿ ಮಗು ಹಸುಗೂಸು, ಒಂದಿನ 2 ದಿನದ ಮಗು. ಅಮ್ಮನ ಮುಖ ನೋಡದೆ ಈಗ ತಬ್ಲಿ ಆಗಿದೆ. ಅಮ್ಮ ಪರಲೋಕವನ್ನ ಸೇರಿದಾಳೆ. ಈಗ 25 ವರ್ಷ ಸ್ವಾತಿ. ನಾರ್ಮಲ್ ಡೆಲಿವರಿ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಕಾಯಿಸಿದ್ದಾರೆ. ಯಾವಾಗ ಪೇನ್ ಜಾಸ್ತಿ ಆಯ್ತು, ನಾರ್ಮಲ್ ಡೆಲಿವರಿ ಆಗ್ಲಿಲ್ವೋ, ಇಲ್ಲ ಸಿ ಸೆಕ್ಷನ್ ಮಾಡಬೇಕು ಅಥವಾ ಸಿಸೇರಿಯನ್ ಮಾಡಬೇಕು ಅಂದ್ರಂತೆ. ಕುಟುಂಬಸ್ಥರು ಯಾವುದಕ್ಕೂ ಆಪ್ಷನ್ ತಗೊಂಡಿಲ್ಲ, ಓಕೆ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಸಿ ಸೆಕ್ಷನ್ ಮಾಡಬೇಕಾದ್ರೆ ಕಟ್ ಮಾಡ್ತಾರಲ್ಲ ಮಗುವನ್ನ ಹೊರ ತೆಗಿಲಿಕ್ಕೆ ಆ ಜಾಗ, ಅಲ್ಲಿ ದೊಡ್ಡ ಕರುಳಿಗೆ ಡ್ಯಾಮೇಜ್ ಮಾಡಿದ್ರಂತೆ. ಮಗು ಆದ್ಮೇಲೂ ಕೂಡ ಖುಷಿಯಾಗಿ ಮಗುವನ್ನು ನೋಡೋಕ್ಕಾಗಿಲ್ಲ ಸ್ವಾತಿ ಕೈಲಿ. ನರಳ್ತಾ ಇದ್ದಾರೆ ಪೇಯ್ನಿಂದ, ನೋವಿನಿಂದ. ಅಷ್ಟೆಲ್ಲ ಆದ್ಮೇಲೆ ಆದ್ರೂ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ಬೇಕು ತಾನೆ. ನಿರ್ಲಕ್ಷ್ಯ ತೋರಿಸಿದ್ದಾರೆ. ಅಮ್ಮ ಸಾವನ್ನಪ್ಪಿದ್ದಾಳೆ. ಮಗು ಈಗ ತಬ್ಲಿ ಆಗಿದೆ. 2 ದಿನದ ಹಸುಗೂಸು ಮಗು. ಕುಟುಂಬಸ್ಥರು ಈಗ ಬಾಯಿ ಬಡ್ಕೋತಾ ಇದ್ದಾರೆ. ಏನು ಬಡ್ಕೊಂಡ್ರು ಅಮ್ಮ ಬರ್ತಾಳೆ, ಈಗ ಜೀವ ಬರುತ್ತಾ ಹೋಗಿರೋದು. ಯಾಕೆ ಇಷ್ಟೊಂದು ಅಸಡ್ಡೆ? ಅದಕ್ಕೆ ಹೇಳಿದ್ದು, ಲಾಯಕ್ಕಿಲ್ಲ ಅಂದ್ರೆ ಆ ಪೋಸ್ಟಲ್ಲಿ ಯಾಕಿರ್ತೀರಿ? ಯಾವ ಸೀಮೆ ಗೈನಕಾಲಜಿಸ್ಟ್ಗಳು ನೀವುಗಳು? ಯಾವ ಸೀಮೆ ಅವ್ರು ನೀವುಗಳು? ಕರುಳಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂದ್ರೆ ಹುಡುಗಾಟನ. ಅದಾದ್ಮೇಲೆ ಆದ್ರೂ ಟ್ರೀಟ್ಮೆಂಟ್ ಕೊಡ್ಬೇಕಿತ್ತಲ್ವ ಸರಿಯಾಗಿ. ನರಳಿ ಮಗು ಪಕ್ಕದಲ್ಲಿದ್ರು ನೋಡ್ಕೊಂಡು ಖುಷಿಯಾಗಿರೋಕ್ಕಾಗಿಲ್ಲ ಆಕೆ ಕೈಲಿ. ಸಾವನ್ನಪ್ಪಿದ್ದಾಳೆ, ಸತ್ತಿದ್ದಾಳೆ. ಯಾರು ಹೊಣೆ ಇವಾಗ? ಈಗ ಅದಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಅರ್ಥನೇ ಆಗಲ್ಲ. ಅಂತಹ ಮೆಡಿಕಲ್ ಟರ್ಮ್ಸ್ ಹಾಕಿ ಇದರಿಂದ ಆಕೆ ಸಾವನ್ನಪ್ಪದ್ಲು ಅಂತ ಎಸ್ಕೇಪ್ ಆಗ್ತಾರೆ, ಜಾರ್ಕೊಳ್ತಾರೆ ಇದರಿಂದ. ಆ ಮಗು ನೋಡ್ಕೊಳ್ಳೋದು ಯಾರು ಇನ್ ಮುಂದೆ? ಮಗುಗೆ ಅಮ್ಮ ಯಾರು? ಅಮ್ಮ ಅಂತ ಯಾರನ್ನು ಕರೆಯುತ್ತೆ ಆ ಮಗು? ವೈದ್ಯರ ವಿರುದ್ಧ ಸ್ವಾತಿ ಪೋಷಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಮೃತ ಸ್ವಾತಿ ಅವರ ಸಂಬಂಧಿಕರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ವಿನಯ್ ಅಂತ. ಸರ್ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಯಾವತ್ತು ಅಡ್ಮಿಟ್ ಆಗಿದ್ರು ಸರ್ ಆಸ್ಪತ್ರೆಗೆ ಇವರು? ಮೇಡಮ್ ಭಾನುವಾರ ಚೆಕಿಂಗಿಗೆ ಹೋಗಿದ್ದಾರೆ ಮೇಡಮ್. ಚೆಕಿಂಗಿಗೆ ಅಂತ ಹೋದಾಗ ಅವರೆಲ್ಲ ಇದು ಸ್ಕ್ಯಾನಿಂಗ್ ಎಲ್ಲ ತೆಗಿಸಿದ್ದಾರೆ. ಸರಿ, ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ. ನೆಟ್ವರ್ಕ್ ಇರೋ ಜಾಗಕ್ಕೆ ಬರ್ಬೋದಾ ಸರ್ ನೀವು? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ಅವನು ಅಥವಾ ಅವಳು ಯಾರೇ ಆಗಿರಲಿ, ಆ ಡಾಕ್ಟರ್ಗಳು ಅನ್ಫಿಟ್. ನೀವು ಆ ಪೋಸ್ಟಿಗೆ ಕೂರೋಕೆ ಅನ್ಫಿಟ್. ನೀವು ಒಂದ್ ಕಡೆ ಫೋಟೋವನ್ನ ಗಮನಿಸ್ತಾ ಇದ್ದೀರಿ, ಬಸ್ರಿ ಬಯಕೆ ಅಂತ ಅದ್ದೂರಿಯಾಗಿ ಸೀಮಂತ ಮಾಡಿದ್ದಾರೆ. ಮನೆಗೆ ಹೊಸ ಅತಿಥಿ ಬರ್ತಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಅದ್ದೂರಿಯಾಗಿ ಸೀಮಂತ ಮಾಡಿದ್ದಾರೆ. ಹೋಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ನಾರ್ಮಲ್ ಆಗಲ್ಲ, ಕಾಂಪ್ಲಿಕೇಶನ್ಸ್ ಇದೆ ಅಂತ ಸಿ ಸೆಕ್ಷನಿಗೆ ಅಡ್ವೈಸ್ ಮಾಡಿದ್ದಾರೆ. ಓಕೆ, ಅದಕ್ಕೂ ಪರವಾಗಿಲ್ಲ, ನಮಗೆ ಅಮ್ಮ ಮತ್ತು ಮಗು ಇಬ್ರು ಕೂಡ ಆರೋಗ್ಯವಾಗಿದ್ರೆ ಸಾಕು ಅಂತ ಪೇರೆಂಟ್ಸ್ಗಳು ಅದಕ್ಕೂ ಒಪ್ಕೊಂಡಿದ್ದಾರೆ. ಸಿ ಸೆಕ್ಷನ್ ಮಾಡಬೇಕಾದ್ರೆ ಏನಾಗಿದೆ, ದೊಡ್ಡ ಕರಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಆಕೆ ಮಗು ಆದರೂ ಕೂಡ ನೆಮ್ಮದಿಯಾಗಿರಲಿಲ್ಲ, ನೋವಿನಿಂದ ನರಳಿ 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 ಇರ್ತಾ ಇದ್ಲು. ಕೊನೆಗೆ ಅದಕ್ಕಾದ್ರೂ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕಲ್ವಾ? ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನೀವು ನಾರಾಯಣ ಅಲ್ಲ, ನೀವು ನರ್ಕಕ್ಕೆ ಕಳಿಸೋ ಹರಿಗಳು ನೀವೆಲ್ಲರೂ ಕೂಡ. ಹಾಗೇನು ಸಂಪರ್ಕಕ್ಕೆ ಆಕೆಯ ಸಂಬಂಧಿ ವಿನಯ್ ಅನ್ನೋರು ಸಿಕ್ಕಿದ್ದಾರೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ ಸರ್. ಯಾವತ್ತು ಅಡ್ಮಿಟ್ ಆಗಿದ್ರು, ಏನಾಯ್ತು? ಮೇಡಮ್ ಭಾನುವಾರ ಇದು ಕರ್ಕೊಂಡು ಹೋಗಿದ್ದಾರೆ ಮೇಡಮ್ ಪೇಷಂಟ್ನ. ಪೇಷಂಟ್ ಕರ್ಕೊಂಡು ಹೋದ್ಮೇಲೆ ಡಾಕ್ಟರ್ಗಳೆಲ್ಲ ಏನ್ ಮಾಡ್ಯಾರ, ಚೆಕ್ ಮಾಡ್ಯಾರೆ. ಟ್ರೀಟ್ಮೆಂಟ್ ನಾರ್ಮಲ್ ಇದಾರೆ ಮೇಡಮ್, ಸಿಜೇರಿಯನ್ ಏನಾಗಲ್ಲ, ನಾರ್ಮಲ್ ಡೆಲಿವರಿನೇ ಆಗತ್ತೆ ಅಂತ ಎಲ್ಲ ಹೋಪ್ ಕೊಟ್ಟಿದ್ದಾರೆ ಅವರು. ಎಲ್ಲ ಇದು ಸ್ಕ್ಯಾನಿಂಗ್ ಎಲ್ಲ ತೆಗಿಸಿದಾಗ ಮಗು ಇವೆಲ್ಲ ಚೆನ್ನಾಗಿದ್ದಾರೆ, ನಾರ್ಮಲ್ ಆಗತ್ತೆ ಅಂತ ಹೇಳಿದಾರೆ ಭಾನುವಾರ. ಸರಿ, ಸೋಮವಾರ ಬೆಳಗ್ಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಮೇಡಮ್. ಸೋಮವಾರ ಬೆಳಗ್ಗೆ ಅಡ್ಮಿಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಸೋಮವಾರ ಮಧ್ಯಾಹ್ನ 11 ಗಂಟೆಗೆಲ್ಲ ಮೇಡಮ್ ಇದು ನಾರ್ಮಲ್ ಆಗಲ್ಲ, ಸಿಜೇರಿಯನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಮಗು ನೀರ್ ಕುಡಿಯುತ್ತೆ ಹಂಗೆ. ಸರಿ ಸರಿ, ಆಮೇಲೆ ಡಾಕ್ಟರ್ಗಳು ಅವಾಗ ಏನಾದ್ರೆ, ಸರಿ ಮೇಡಮ್ ಮಕ್ಕಳು ತಾಯಿ ಮಗು ಇಬ್ರು ಆರೋಗ್ಯವಿದ್ರೆ ಸಿಜೇರಿಯನ್ಗೆ ಮಾಡಿ ಅಂತ ಹೇಳಿದ್ದಾರೆ. ಅವಾಗ ಆಪರೇಷನ್ ಮಾಡಿ ಮಧ್ಯಾಹ್ನ 4-5 ಗಂಟೆ ಅಷ್ಟೊತ್ತಿಗೆ ಸಿಜರಿಂಗ್ ಮಾಡಿ ಮಗು ಹೊರಗೆ ತೆಗ್ದಿರಿ ಮೇಡಮ್. ಸರಿ, ಮಗು ಹೊರಗೆ ತೆಗ್ದಿ ಅವಾಗ ಸ್ಟಿಚಸ್ ಎಲ್ಲ ಹಾಕಿ ಮಗು ಹೊರಗೆ ತೆಗಿಬೇಕಾದ್ರೆ ಏನ್ ಮಾಡ್ಯಾರ ಇವರು, ಇದು ಮೋಷನ್ ಬರುತ್ತಲ್ಲ ಮೇಡಮ್, ಮೋಷನ್ ಪೈಪ್ ನ ಡ್ಯಾಮೇಜ್ ಮಾಡ್ಯಾರ ಇವರು. ಮೋಷನ್ ಪೇಪರ್ ಡ್ಯಾಮೇಜ್ ಮಾಡಿ ಇವರು ಏನ್ ಸ್ಟೂಡೆಂಟ್ ಗಳಿಗೆ ಟ್ರೈನ್ ಅಪ್ ಮಾಡಿರ್ತಾರಲ್ಲ ಸ್ಟೂಡೆಂಟ್ಗಳು, ಅವ್ರ ಹತ್ರ ಸಿಜರಿಯನ್ ಮಾಡ್ಸ್ಯಾರ ಮೇಡಮ್. ಅಲ್ಲಿ ಎಡ್ವರ್ಟ್ ಮಾಡ್ಯಾರೆ, ನಮಗ್ ಗೊತ್ತಿಲ್ಲ, ನಮಗ್ ಹೇಳಿಲ್ಲ. ಅವಾಗ ಏನ್ ಮಾಡಿದ್ರೆ ಮಾಮೂಲಿ ಸ್ಟಿಚ್ ಎಲ್ಲ ಹಾಕ್ಬಿಟ್ಟು ವಾರ್ಡಿಗೆ ಬಿಟ್ಟಾರೆ. ವಾರ್ಡಿಗೆ ಬಿಟ್ಟಾದ್ಮೇಲೆ ಮಗು ಎಲ್ಲ ಆರೋಗ್ಯವಾಗಿತ್ತು, ನಾವು ನಾರ್ಮಲ್ ಅಂತ ಸುಮ್ಮನೆ ಆಗಿದ್ವಿ. ಸರಿ, ಅವಾಗ ಒಂದಿನ ಆದ್ಮೇಲೆ ಮಂಗಳವಾರ ಏನಾಗಿದೆ, ಸ್ವಲ್ಪ ಗ್ಲೂಕೋಸ್ ಇಂದು ಮತ್ತೆ ನೀರೆಲ್ಲ ಕುಡಿಸಿರಲ್ಲ ಪೇಷಂಟು, ಅದೇನಾಗಿದೆ ಬಾಡಿ ಒಳಗೆ ಇದು ಸ್ಟಾಕ್ ಆಗಕ್ ಬಂದಿದೆ. ಪೈಪ್ ಓಪನ್ ಆಗಿತ್ತಲ್ಲ, ಅದು ಒಳಗೆ ಸ್ಟಾಕ್ ಆಗಕ್ ಬಂದಿದೆ. ಅದು ಹೊಟ್ಟೆ ಎಲ್ಲ ಊದ್ಕೊಂಡಾಗ ಮೇಡಮ್ ಯಾಕಿದು ಹೊಟ್ಟೆ ಊದ್ಕೊಂಡಿದೆ ಅಂತ ನಾವು ಹೋಗಿ ನರ್ಸ್ಗಳ ಹತ್ರ ಎಲ್ಲ ಕೇಳಿದ್ವಿ. ಅವರು ಬೇಜವಾಬ್ದಾರಿಯಿಂದ ನೋಡ್ತಾರೆ, ಡಾಕ್ಟರ್ ಬರ್ತಾರೆ ಮಾಡ್ತಾರೆ ಅಂತಾನೆ ಕಾಲ ಕಳಿಸ್ಯಾರ ಸಂಜೆ ತನಕ. ಅವಾಗ ಡಾಕ್ಟರ್ ಬಂದ್ಮೇಲೆ ಏನಂತಾರೆ, ಮೇಡಮ್ ಇದು ಸಿಸೇರಿಯನ್ ಆಗಿರುತ್ತಲ್ಲ, ಗ್ಯಾಸ್ಟ್ರಿಕ್ ಆಗಿರತ್ತೆ, ಒಂದ್ 2 ದಿನ ವಾಕಿಂಗ್ ಮಾಡಿ 2 ದಿನ ವಾಕಿಂಗ್ ಮಾಡ್ಸ್ಯಾರ ಮೇಡಮ್. ಯಾವ್ದೇ ರೀತಿ ಚೆಕ್ ಮಾಡಿಲ್ಲ ಅವರು. ಸರಿ 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 ಸರಿ, ಅವಾಗ ಏನಾಗಿದೆ, ವಾಕಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ನಾವೇನ್ ಮಾಡಿದ್ವಿ, ಇದು ಹೊಟ್ಟೆ ಇನ್ನ ಊದ್ಕೊಂತ ಬರ್ತಿದೆ, ಅವ್ರಿಗೆ ಪೇನ್ ಜಾಸ್ತಿ ಆಗ್ತಿದೆ ಅಂತ ಮತ್ತೆ ಹೋಗಿ ಸ್ವಲ್ಪ ರೇಸ್ ಆಗಿ ಕೇಳಿದಾಗ ಡಾಕ್ಟರ್ಗಳಿಗೆ ಅವ್ರೇನ್ ಮಾಡ್ತಾರೆ, ಎಕ್ಸ್ರೇ ಬರ್ತಾರೆ, ಇದು ಮತ್ತೆ ಸಿಟಿ ಸ್ಕ್ಯಾನಿಗೆ ಬರ್ಕೊಡ್ತಾರೆ. ಸ್ಕ್ಯಾನ್ ಒಂದಲ್ಲ 3 ಸತಿ ಸ್ಕ್ಯಾನ್ ಮಾಡಿಸ್ಕೊಟ್ಟಿದೀವಿ. ಆ 3 ಸ್ಕ್ಯಾನ್ ಅಲ್ಲೂ ಒಂದೊಂದ್ ರಿಪೋರ್ಟ್ ಬೇರೆ ತರ ಇದಾವೆ ಅಂತ ಡಾಕ್ಟರ್ಗಳು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಸರಿ, ಅವಾಗ ಇದು ಸಿಟಿ ಸ್ಕ್ಯಾನ್ಗಳಲ್ಲಿ ನನಗೆ ಗೊತ್ತಾಗ್ತಿಲ್ಲ ಅದೇನ್ ಪ್ರಾಬ್ಲಮ್ ಆಗಿದೆ ನಿಮ್ದು ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಇಮಿಡಿಯೇಟ್ ಬಂದ್ಬಿಟ್ಟು ನಮಗೆ ಏನಂತಾರೆ, ಇದು ಆಪರೇಷನ್ ಇನ್ನೊಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ತೊಂದರೆ ಆಗತ್ತೆ ಹಂಗೆ ಹಿಂಗೆ ಅಂತ ಎದುರ್ತಾರೆ ಮೇಡಮ್. ಮಾಡ್ಲೇಬೇಕು, ಹೊಟ್ಟೆ ಊದ್ಕೊಂಡಿದ್ಯಲ್ಲ ಏನ್ ಮಾಡ್ಬೇಕು ಅಂತ ಮೇಡಮ್. ಸ್ಕ್ಯಾನ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಏನಾಗಿದೆ ಏನೋ ಅಂತ ಡಾಕ್ಟರ್ಗಳಿಗೆ ಗೊತ್ತಾಗತ್ತೆ. ಹೌದು,
ಅವ್ರು ಬಂದು ಏನ್ ಹೇಳಿದ್ರು ಅಂದ್ರೆ ಈಗ 3 ಸ್ಕ್ಯಾನ್ ಅಲ್ಲೂ ನಮ್ಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ, ನಾವು ಆಪರೇಷನ್ ಮಾಡಿದ್ರೇನೆ ಗೊತ್ತಾಗತ್ತೆ ಅಂತ. ಸೊ ಈಗ ಎಡ್ವರ್ಟ್ ಆಗಿರೋದಲ್ಲಿ ಆಪರೇಷನ್ ಮಾಡ್ಬೇಕಾದ್ರೆ ಈ ಟ್ರೈನಿಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಅಲ್ವಾ? ಹಾ ಮೇಡಮ್, ಇವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ ಮೇಡಮ್, ಸಿಜರಿಂಗ್ ಎಲ್ಲ ಬರ್ತಾ ಇದು ನಾರ್ಮಲ್ ಹೆರಿಗೆ ಬರ್ತಾರಲ್ಲ ಅಂತವ್ರನ್ನ ಈ ಸ್ಟೂಡೆಂಟ್ ಗಳು ಇರ್ತಾರಲ್ಲ ಅಂತವ್ರ ಕೈಯಲ್ಲಿ ಕೊಟ್ಟು ಸಿಜರಿಂಗ್ ಎಲ್ಲ ಮಾಡಿಸಿ ಇವತ್ತು ನಮ್ಮ ಹುಡುಗಿ ನಮ್ಮ ಅಕ್ಕೆ ಪ್ರಾಣ ತೆಗ್ದಾರೆ ಮೇಡಮ್ ಇವರೆಲ್ಲ ಸೇರ್ಕೊಂಡು. ಆಪರೇಷನ್ ಥಿಯೇಟರ್ ಒಳಗೆ ಟ್ರೈನಿಗಳನ್ನೆಲ್ಲ ಸೇರ್ಸಿದ್ರ, ನೀವು ನೋಡಿದ್ರ ಅದನ್ನ? ನಾವು ಟ್ರೈನಿಂಗ್ ಅಂದ್ರೆ ಇನ್ನ ಟ್ರೈನಿಂಗ್ ಸ್ಟೂಡೆಂಟ್ ಗಳು ಇರ್ತಾರ ಟ್ರೈನಿಂಗ್ ಇರ್ತಾರಲ್ಲ ಮೇಡಮ್. ಓಕೆ, ಈಗ ಇಲ್ಲಿ ತನಕ ಯಾರನ್ನ ಕನ್ಸಲ್ಟ್ ಮಾಡ್ತಾ ಇದ್ರು ಅದೇ ಡಾಕ್ಟರ್, ಅದೇ ಗೈನಿಕ ನಿಮ್ಮ ಇವ್ರು ನೋಡಿದ್ದೀವಾಗ? ಈಗ ಅವರು ಕೇಳಿದ್ರೆ ಅವ್ರು ಏನ್ ಹೆಸರು ಹೇಳಿ ಅಂದ್ರೆ ಅಲ್ಲಿರೋ ಸಿಬ್ಬಂದಿಗಳು ಯಾರು ಅವ್ರ ಹೆಸರು ಹೇಳಕ್ಕೆ ರೆಡಿ ಇಲ್ಲ, ನಮಗೆ ಗೊತ್ತಿಲ್ಲ ಅವ್ರ ಹೆಸರು ಅಂತಾರೆ. ಮಾಡಿರ್ತಾರೆ ಮೇಡಮ್. ಜೆಂಟ್ಸಾ ಲೇಡೀಸಾ? ಲೇಡೀಸ್ ಮೇಡಮ್, ಲೇಡಿ ಡಾಕ್ಟ್ರು. ಲೇಡಿ ಡಾಕ್ಟರ್. ಈಗ ಆಪರೇಷನ್ ಆದ್ಮೇಲೆ ಒಂದು 3 ಅವರ್ಸ್ಗೋ 4 ಅವರ್ಸ್ಗೋ ಒಂದ್ಸಲ ರೌಂಡ್ಸಿಗೆ ಬರ್ತಾರಲ್ಲ, ಆಕೆ ಹೆಂಗಿದಾಳೆ ಬಾಣಂತಿ ಅಂತ ನೋಡ್ಕೊಳಕ್ ಯಾರು ಬರ್ಲೇ ಇಲ್ವಾ? ಯಾರು ಬಂದಿಲ್ಲ ಮೇಡಮ್. ಮಗು ಕೊಟ್ಬಿಟ್ಟು ಆ ತಾಯಿನ ಆಮೇಲೆ ಬೆಡ್ಗಳು ನೋಡಿದ್ರೆ ತುಂಬಾ ಬೆಡ್ ಅಂದ್ರೆ ಏನ್ ಗೊತ್ತಾ, ಒಂದ್ ಫ್ಯಾನ್ ಇಲ್ಲ, ಒಂದ್ ಏನಿಲ್ಲ, ನೆಲದ ಮೇಲೆ ಮಲ್ಕೊಂತಿದ್ದಾರೆ. ಎಷ್ಟೋ ಜನ ಇದು ಗರ್ಭಿಣಿಯರು ನೆಲದ ಮೇಲೆ ಮಲ್ಕೊಂಡಿದ್ದಾರೆ. ಒಂದ್ ಬೆಡ್ ಅಲ್ಲಿ ಇಬ್ಬಿಬ್ರು ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ ಮೇಡಮ್. ಒಂದ್ ಆ ಕಡೆ ದಿವಾನ್ ಕಟ್ ತರ ಇರುತ್ತಲ್ಲ ಅಂತ ಬೆಡ್ ಅಲ್ಲಿ ಇಬ್ಬಿಬ್ರು ಮಲ್ಕೊಳಕ್ ವ್ಯವಸ್ಥೆ ಮಾಡ್ಯಾರ. ಈಗ ಮಗು ಕತೆ ಹೆಂಗೆ ಸರ್? ಮತ್ತೆ ಮಗು ಆರೋಗ್ಯವಾಗಿದೆ ಮೇಡಮ್. ಮಗು ಹೊರಗೆ ಬಂದ್ಮೇಲೆ ಅದು ಮೋಷನ್ ಪೈಪ್ ಎಲ್ಲ ಕಟ್ ಆಗಿದ್ಮೇಲೆ ಒಳಗೆ ಇನ್ಫೆಕ್ಷನ್ ಆಗಿಬಿಟ್ಟು ಅದೆಲ್ಲ ಆಗಿದೆ. ಅವ್ರಿಗೆಲ್ಲ ಗೊತ್ತಿದೆ ಮೇಡಮ್. ಅದಕ್ಕೆ ಇನ್ನೊಂದು ಆಪರೇಷನ್ ಹೊಟ್ಟೆ ಭಾಗದಿಂದ ಎದೆ ಭಾಗ ತನಕನೂ ಕೊಯ್ದು ಆಪರೇಷನ್ ಮಾಡಿದ್ರೆ, 2ನೇ ಆಪರೇಷನ್ ಅದು. ಸರಿ, ಆ ಆಪರೇಷನ್ ಫೇಲ್ಯೂರ್ ಆಗಿದೆ. ಅವಾಗ ಏನಂತಾರೆ ICU ವಾರ್ಡಿಗೆ ಶಿಫ್ಟ್ ಮಾಡ್ಕೊಂಡು ಆಪರೇಷನ್ ಮಾಡಿದ್ರೆ ಒಂದು 24 ಅವರ್ ನಾವ್ ಏನು ಹೇಳಕ್ ಆಗಲ್ಲ. ಅವ್ರಿಗೆ ನೆನ್ಪು ಬರ್ಬೇಕು. ಅದು 90% ಹಾಗೆ ಕ್ಯೂರ್ ಆಗತ್ತೆ ಅಂತಾನು ಹೇಳಿದ್ರು. ನಾವು ಅದೇ ಒಪ್ಪಲ್ಲಿ ಇದ್ವಿ. ಅವಾಗ ಏನಂತಾರೆ ಆಮೇಲೆ ನೆನ್ಪೆಲ್ಲ ಬಂದ್ಮೇಲೆ ಸಂಜೆ ನೈಟ್ 12 ಗಂಟೆಗೆ ಹೇಳ್ತಾರೆ ಒಂದು ಹಾರ್ಟ್ ಪ್ರಾಬ್ಲಮ್ ಇರೋ ತರ ಕಾಣುತ್ತಿದೆ, ಹಾರ್ಟ್ ಇಂದು ಚೆಕ್ಅಪ್ ಮಾಡ್ಬೇಕು ಅಂತಾರೆ ರಾತ್ರಿ 12 ಗಂಟೆಗೆ. ಅದನ್ನು ಮಾಡ್ಸಿದ್ವಿ. ಆಮೇಲೆ ಬೆಳಗಿನ ಜಾವ 7 ಗಂಟೆಗೆ ಇದು BP ಹೈ ಆಗ್ಬಿಟ್ಟಿದೆ, ಲೋ ಎರಡು ಆಗ್ತಿದೆ ಅಂತ ಹೇಳ್ತಾರೆ, ಇನ್ಫಾರ್ಮ್ ಮಾಡ್ತಾರೆ. ಮತ್ತೆ ಎಸ್ಕೇಪ್ ಆಗೋಕೆ ರೀಸನ್ ಗಳನ್ನ ಹೇಳಿದಾರೆ ನಿಮ್ಗೆ? ನಿಮ್ ಮೊದ್ಲೇ ರೆಡಿ ಮಾಡ್ತಾ ಇದ್ರು, ಇವ್ರು ಸೀರಿಯಸ್ ಆಗಿದ್ದಾರೆ ಅಂತ ಮೊದ್ಲೇ ನಿಮ್ಗೆ ರೆಡಿ ಮಾಡ್ತಾ ಇದಾರೆ ಅವರು? ನಮಗ್ ಗೊತ್ತಾಯ್ತು ಮೇಡಮ್, ನಾವು ಹೇಳಿದ್ವಿ ಮೇಡಮ್. 2ನೇ ಸತಿ ಅವ್ರಿಗೆ ಗೊತ್ತಾಯ್ತು, ನನಗೆ 3 ಸತಿ ಸ್ಕ್ಯಾನಿಂಗ್ ಮಾಡ್ತಿ ಏನು ಇಲ್ಲ, ಏನು ಗೊತ್ತಾಗ್ತಿಲ್ಲ ಅಂದಾಗೆ ನಾವು ಏನ್ ಮಾಡ್ತೀವಿ, ನಮಗ್ ದಯವಿಟ್ಟು ನಮ್ದು ಡಿಸ್ಚಾರ್ಜ್ ಮಾಡಿಸ್ಬಿಡಿ, ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಕೈಲಿಲ್ಲ, ಎದುರಿಸ್ತಾರೆ ಮೇಡಮ್. ಇವಾಗ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಏನಾದ್ರು ಆಯ್ತು ಅಂದ್ರೆ ನಮ್ ಜವಾಬ್ದಾರಿ ಎಲ್ಲ ಹಂಗಿಲ್ಲ, ಇವಾಗ ಇಮಿಡಿಯೇಟ್ ಆಗ್ಲೇಬೇಕು ಅಂತ ತಕ್ಷಣಕ್ಕೆ 10 ನಿಮಿಷದೊಳಗೆ ICU ಶಿಫ್ಟ್ ಮಾಡ್ಕೊಂಡು ಆಪರೇಷನ್ ಮಾಡ್ಬಿಟ್ರು ಮೇಡಮ್ ಅವರು. ನೀವ್ ಏನಾಗ್ಬೇಕು ವಿನಯ್ ಅವರೇ? ಸ್ವಾತಿ ಅವ್ರಿಗೆ ಏನಾಗ್ಬೇಕು ನೀವು? ನನಗೆ ಅದಕ್ಕೆ ಆಗ್ಬೇಕು ಅವರು. ನನಗೆ ಅದಕ್ಕೆ ಆಗ್ಬೇಕು, ಅಣ್ಣ ನಿಂತಿ ಅಂತ. ಈಗೇನ್ ಕಂಪ್ಲೇಂಟ್ ಏನಾದ್ರು ಕೊಟ್ರಾ ಸರ್ ನೀವು? ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್, ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಕೊಟ್ರು, ಮಗುಗ ಅಮ್ಮನ ಎಲ್ಲಿಂದ ತರ್ತೀರಾ ಸರ್ ನೀವೀಗ? ಅದೇ ಮೇಡಮ್, ಈಗ ಅದು ಇನ್ನ 4 ದಿನ ಅದು ಹಸು ಕೂಸು ಮೇಡಮ್. ನಾಳೆ ದಿನ ದೊಡ್ಡದಾದ್ಮೇಲೆ ನಮ್ಮ ಅಮ್ಮ ಎಲ್ಲಿ ಅಂದ್ರೆ ಏನಂತ ಉತ್ತರ ಕೊಡೋಣ ಮೇಡಮ್? ದೊಡ್ಡದಾದ್ಮೇಲೆ ಅಮ್ಮ ಎಲ್ಲಿ ಅಂತ ಕೇಳೋದಿರ್ಲಿ ಸರ್, ಈಗ ನೋಡ್ಕೊಳ್ಳೋದು ಯಾರು? ಅದಕ್ಕೆ ಎದೆ ಹಾಲು ಕುಡ್ಸೋದು ಯಾರು ಸರ್? ಇವಾಗ ದೊಡ್ಡದಾದ್ಮೇಲೆ ಅಮ್ಮ ಎಲ್ಲಿ ಅಂತ ಕೇಳೋದಿರ್ಲಿ, ಈಗ ನೋಡ್ಕೊಳ್ಳೋದು ಯಾರು ಅದನ್ನ? ಅದೇ ಮೇಡಮ್, ಈ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಮೇಡಮ್ 2ನೇ ಸತಿ ಆಪರೇಷನ್ ಆದಾಗ 4 ಜನ ಸೀನಿಯರ್ ಡಾಕ್ಟರ್ಗಳೆಲ್ಲ ಕರ್ಸಿ ಮಾಡ್ಸಿದೀವಿ ಅಂತಾರೆ ಮೇಡಮ್. ಅದೇ ಒಂದು 1ನೇ ಸತಿಗೆ ಸಿಸೇರಿಯನ್ ಮಾಡ್ಬೇಕಾದ್ರೆ ಅದೇ ಡಾಕ್ಟರ್ಗಳು ಬಂದು ಮಾಡಿದ್ರೆ ಈ ತರ ಎಲ್ಲ ಒಂದ್ ಜೀವ ಉಳಿತಿತ್ತಲ್ಲ ಮೇಡಮ್. ಯಾವ ಮಗು ಸರ್? ಗಂಡ ಹೆಣ್ಣ ಮಗು? ಗಂಡ ಇದೆ ಮೇಡಮ್. ಇನ್ನು 15 ಆಗಿದೆ, ಸೀಮಂತ ಕಾರ್ಯ ಮಾಡಿ ಶಿವಮೊಗ್ಗದಿಂದ ಕಳ್ಸಿಕೊಟ್ಟಿದೀವಿ. 15 ದಿನ ಮಗು ಜೊತೆ ಬರ್ತಾರೆ ಅನ್ನೋ ಆಸೆಯಲ್ಲಿದ್ರೆ ಈಗ ಮಗು ಒಂದೇ ಇದೆ, ಅಮ್ಮ ಇಲ್ಲ ಮೇಡಮ್. ನಾವ್ ಏನ್ ಮಾಡೋದು ಹೇಳಿ? ಸ್ವಾತಿ ಅವ್ರ ತವ್ರ ಮನೆ ಶಿವಮೊಗ್ಗನಾ? ತವ್ರ ಮನೆ ಶಿವಮೊಗ್ಗನಾ? ತವ್ರ ಮನೆ ಯಾವ್ದು ಸರ್? ಎಲ್ಲಿ ಸರ್? ಶಿವಮೊಗ್ಗನಾ? ಮೇಡಮ್ ಗಂಡ ನಮ್ದು ಪ್ರಾಪರ್ ಶಿವಮೊಗ್ಗ. ಅವ್ರಿರೋದು ವೈಟ್ ಫೀಲ್ಡ್ ಹತ್ರ ಇರೋದು. ಅವ್ರೇನ್ ಮಾಡ್ಯಾರೆ, ನಮ್ಗೆ ಗೊತ್ತಿದ್ದು ಸಿಮ್ಸ್ ಅಲ್ಲಿ ಚೆನ್ನಾಗ್ ನೋಡ್ತಾರೆ ಅಂತ ಬಂದು ಅವ್ರನ್ನ ಮನೆಗೆ ಹೋಗಿಲ್ಲ, ಮನೆಯಿಂದ ಬಂದವ್ರ ಮನೆಗೆ ಶವ ಕಳ್ಸಿಕೊಟ್ಟೆ ಇರ್ಬೋದು.
ಈಗ ಅದಾದ್ಮೇಲೆ ಆದ್ರೂ ಡಾಕ್ಟರ್ಗಳು ಬಂದು ಒಪ್ಕೊಂಡ್ರ ಹಿಂಗಿಂಗ್ ಆಯ್ತು ಅಂತ, ಅಥವಾ ಅದೇ ವಿಚಾರ ಮುಚ್ಚಾಕಕ್ ನೋಡ್ತಾ ಇದಾರ? ಯಾರು ಬಂದಿಲ್ಲ, ಅದಕ್ಕೆ ಸಪೋರ್ಟ್ ಆಗಿ ಪೊಲೀಸರು ಇದ್ದಾರೆ. ಏನ್ ಗೊತ್ತಾ, ನಾವು 12 ಗಂಟೆ ಇದು ವೆಂಟಿಲೇಟರ್ ಇಟ್ಟಾಗ ಅವ್ರಿಗೆ ಮುಂಚೆನೆ ಗೊತ್ತಾಗಿದೆ ಈ ತರ ಎಲ್ಲ ಇದು ಬಾಡಿ ಇದು ಉಳಿಯಲ್ಲ, ಇದು ಜೀವ ಉಳಿಯಲ್ಲ ಅಂತ ಗೊತ್ತಾದ್ಮೇಲೆ ಪೊಲೀಸ್ ಸೆಕ್ಯೂರಿಟಿ ಕರ್ಸ್ಕೊಂಡು ಐಸಿಯುಲ್ ಇಟ್ಕೊಂಡು ಆಮೇಲೆ ಸಂಜೆ 7:30 8 ಗಂಟೆಗೆ ನಮಗೆ ವೆಂಟಿಲೇಟರ್ ಅಲ್ಲೇ ಆಟಾಡಿಸ್ತಾರೆ. ಅರ್ಧ ಗಂಟೆಗೆ ಬಾಡಿ ಇದು ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಹೈ ಆಗ್ತಿದೆ, ಲೋ ಆಗ್ತಿದೆ ಅಂತಾನೆ ಬೆಳಗ್ಗೆ 2:30 3 ಗಂಟೆಯಿಂದ 7 ಗಂಟೆ ತನಕ ಹಂಗೆ ಆಟಾಡಿಸಿ 7 ಗಂಟೆ ಮೇಲೆ ಜಾಂಡೀಸ್ ಆಗಿದೆ ಅನ್ನೋ ಒಂದು ಕಥೆ ಹೇಳಿದ್ರು. ಮತ್ತೆ ಯಾರ ಮಗುಗಲ್ಲ ಮೇಡಮ್, ತಾಯಿ ಮಗು ಆರೋಗ್ಯವಾಗಿ ಇದೆ. ತಾಯಿಗೆ ಆ ಟೈಮಲ್ಲಿ ಜಾಂಡೀಸ್ ಅಂತ ಹೇಳಿದ್ರ? ಇಲ್ಲ ಮೇಡಮ್, ನಾವು ಚೆಕ್ ಮಾಡಿ ಶಿವಮೊಗ್ಗದಲ್ಲಿ ನನ್ನ ಹತ್ರ ರಿಪೋರ್ಟ್ ಇದಾವೆ. 1ನೇ ತಿಂಗಳಿಂದ 9 ತಿಂಗಳ ತನಕನೂ ರಿಪೋರ್ಟ್ ಇದೆ. ತಾಯಿ ಮಗು ಇಬ್ರು ಆರೋಗ್ಯ ಇರೋದು, ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಇದಾವೆ ನನ್ನ ಹತ್ರ. ನನ್ನ ಪ್ರಶ್ನೆ ನೀವು ಡೇ 1 ಇಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಹಾಸ್ಪಿಟಲ್ ತೋರಿಸ್ತಾ ಇರ್ತಿರಲ್ಲ, ಆ ಗೈನಿಕ್ ಯಾರು, ಆ ಡಾಕ್ಟರ್ ಯಾರು, ಅವರೇ ಸಜೆಸ್ಟ್ ಮಾಡಿದ ಈ ಆಸ್ಪತ್ರೆನ ಅಂತ ಕೇಳ್ತಾ ಇರೋದು ನಾನು. ಅಲ್ಲ ಮೇಡಮ್, ಅವ್ರೇನ್ ಮಾಡಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ ಮೇಡಮ್, ನಮ್ ಶಿವಮೊಗ್ಗದಲ್ಲೇ ಅದೇ ಸರ್ಜನ್ ಹತ್ರ ನಾನು ಮಾಡಿಸಿ ಕಳಿಸ್ತೀವಿ ಅಂದ್ವಿ. ಆದ್ರೆ ಅವರು ನಮ್ ತಾಯಿ ಮನೇಲಿ ನನಗೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವ್ರು ಬೆಂಗಳೂರಿಗೆ ಬಂದ್ರು. ಆದ್ರೆ ಈಗ ಅವರೇ ಇಲ್ದಂಗೆ ಆಗ್ಬಿಟ್ಟಾರೆ ಮೇಡಮ್. ವೆರಿ ಸ್ಯಾಡ್. ಐ ಆಮ್ ರಿಯಲಿ ಸಾರಿ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಪಾಪ ಹೇಳಿ ಸರ್. ಅವ್ರು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ವಿಕ್ಟೋರಿಯಾ ಆಸ್ಪತ್ರೆಗೆ ಯಾರು ಹೋಗ್ಬೇಡ್ರಿ. ಬಡವ್ರು ಎಲ್ಲಿಗೆ ಸರ್ ಹೋಗ್ಬೇಕು? ಮತ್ತೆ ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದ್ರೆ ಏನಿಲ್ಲ ಅಂದ್ರೆ 1 ರಿಂದ 1.5 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ ಬಡವರು? ಇವರು ನಂಬ್ಕೊಂಡು ಆಸ್ಪತ್ರೆಗೆ ಹೋದ್ರೆ ಜೀವನ ತೆಗಿತಾರಲ್ಲ ಇವ್ರುಗಳು. 1.5 ಲಕ್ಷ ಸಾಲ ಮಾಡಾರ ಬೇಕಾರೆ ಔಟ್ಸೈಡ್ ಸೇರಿಸ್ಬಿಟ್ಟು ನಮ್ಮ ನಿಜ ನೀವ್ ಹೇಳೋದು ನಿಜ. ಮೇಡಮ್ ನಿಜ ನೀವ್ ಹೇಳೋದು ನಿಜ. ಬಟ್ ಎಲ್ರಿಗೂ ಆಗ್ಬೇಕಲ್ಲ. ಯಾಕೆ ಹೇಳಿ, ಗೌರ್ಮೆಂಟ್ ಅಂದ್ರೆ ಫೆಸಿಲಿಟೀಸ್ ಅಂದ್ರೆ ಅಸಡ್ಡೆ ಮಾಡೋದೇ ಇಂಥ ವಿಚಾರಕ್ಕೆ. ಅನ್ಯಾಯವಾಗಿ ಒಂದು ಅಮ್ಮನ್ ತೆಗೆದ್ರಲ್ಲ ನೀವು, ಒಂದ್ ಜೀವ ಹೋಗಿಲ್ಲ, ಒಂದು ಮಗುನ್ ತಬ್ಲಿ ಮಾಡಿರೋ ಕರ್ಮ ನಿಮ್ಗಳಿಗೆ ಸುತ್ಕೊಳ್ಳುತ್ತೆ. ಯಾರೋ ಟ್ರೈನಿಗರನ್ನ ಕರ್ಕೊಂಡು ಬಂದು ನೀವು ಆಪರೇಷನ್ ಮಾಡಿಸ್ತೀರಿ ಅಂದ್ರೆ ಅದು ಯಾರದು ಗೈನಿಕ್? ಅದು ಅನ್ಫಿಟ್ಟು. ಆ ಮನುಷ್ಯ ಅಥವಾ ಅದು ಅವನಾಗಿರ್ಲಿ ಅವಳಾಗಿರ್ಲಿ, ಆ ಪೌಷ್ಟಿಕ ಇರೋಕೆ ಅನ್ಫಿಟ್ಗಳು ನೀವೆಲ್ಲರೂ.